ಮುಡಾ ವಿಚಾರವಾಗಿ ಬಿಜೆಪಿ ನೋಡಿ, ಬಿಜೆಪಿಯವರು ಇದನ್ನ ಜನಗಳ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಮುಡಾ ವಿಷಯದಲ್ಲಿ ಯಾರಾದ್ರೂ ತಪ್ಪು ಮಾಡಿದ್ರೆ ಕೋರ್ಟ್ಗೆ ಹಾಕಿ ಎನ್ಕ್ವೈರಿ ಮಾಡಿಸ್ಲಿ, ಬೇಕಾದ್ರೆ ಅವರೇ CBI ಇಂದ ಎನ್ಕ್ವೈರಿ ಮಾಡಿಸ್ಲಿ, ಯಾರು ತಪ್ಪು ಮಾಡಿದ್ರೆ ಏನಾದ್ರೂ ಆಗ್ಲಿ. ಆದ್ರೆ ಮುಡಾ ವಿಷಯದಲ್ಲಿ ಯಾರು ತಪ್ಪು ಮಾಡಿಲ್ಲ. ಯಾಕೆ ಅಂದ್ರೆ ಅವರು ಜಮೀನನ್ನ ಗೊತ್ತಿಲ್ಲದೆ, ಜಮೀನಿನ ಮಾಲೀಕರಿಗೆ ಗೊತ್ತಿಲ್ಲದೆ ಮೂಡಾದವರು ಆ ಜಮೀನನ್ನ ತೆಗೆದುಕೊಂಡು ಬಡಾವಣೆ ಮಾಡಿ ಆ ಬಡಾವಣೆಯಲ್ಲಿ ಸೈಟ್ಗಳನ್ನು ಕೂಡ ಹಂಚಿಕೆ ಮಾಡಿದ್ದಾರೆ ಸಾರ್ವಜನಿಕರಿಗೆ. ಅದಕ್ಕೆ ಬದಲಿಯಾಗಿ ಜಮೀನು ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಯವರ ಕುಟುಂಬದ ಜಮೀನು ಹೋಗಿರೋದು 3 ಎಕರೆ 16 ಗುಂಟೆ. ಅದಕ್ಕೆ ಬದಲಿಯಾಗಿ ಅವರಿಗೆ ಸಿಕ್ಕಿರೋದು ಲೆಸ್ ದೆನ್ 1 ಏಕರ್, 1 ಎಕರೆಗಿಂತ ಕಡಿಮೆ ಸಿಕ್ಕಿದೆ. ಸೊ ಹಾಗೂ ಇದು ಒಬ್ಬರೇ ಅಲ್ಲ, ಈ ತರ ಸಾವಿರಾರು ಜನ ಯಾರ್ಯಾರು ಭೂಮಿ ಗೊತ್ತಿಲ್ಲದೆ ಕಳ್ಕೊಂಡಿದ್ದಾರೆ ಅಂತವರಿಗೆ ಪರಿಹಾರವಾಗಿ ನಿವೇಶನಗಳನ್ನ ಕೊಟ್ಟಿದ್ದಾರೆ. ಇದು ಕೊಟ್ಟಿದ್ದು ಕೂಡ ಬಿಜೆಪಿ ಅವಧಿಯಲ್ಲೇ 2022ರಲ್ಲೇ ಹಂಚಿಕೆ ಮಾಡಿರುವಂತಹದ್ದು. ಆದ್ರೂ ಕೂಡ ನಾವು ತನಿಖೆಗೆ ಆಯೋಗವನ್ನ ರಚನೆ ಮಾಡಿದ್ದೇವೆ. ಯಾರೇ ತಪ್ಪು ಮಾಡಿದ್ರು ಅದರಲ್ಲಿ ಶಿಕ್ಷೆಗೆ ನಮ್ಗೆ ಯಾರ್ದು ಕೂಡ ಅಭ್ಯಂತರ ಇಲ್ಲ. ಆದ್ರೆ ಅವರಿಗೆ ಪರ್ಯಾಯವಾಗಿ ನಿವೇಶನ ಕೊಟ್ಟಿರೋದು ಕಾನೂನಾತ್ಮಕವಾಗಿ ಇದೆ. ಇದನ್ನ ಬೇಕಾದ್ರೆ ಅವರೇ ಮಾಡ್ಲಿ. ಈಗ ನಾವೇನು ವಾಲ್ಮೀಕಿ ಹಗರಣದ್ದು ಇಡಿಗೆ ನಾವು ಕೊಟ್ಟುವ, ಅವ್ರು ಬಂದ್ ಮಾಡ್ತಾ ಇಲ್ವಾ? ಬೇಕಾದ್ರೆ ಮಾಡ್ಲಿ, CBI ನವರು ಮಾಡ್ತಾ ಇದ್ದಾರೆ, ಮಾಡ್ಲಿ. ಯಾರು ಬೇಕೋ ಕೋರ್ಟ್ ಅನ್ನ ಅಪಾಯಿಂಟ್ ಮಾಡಿ ತನಿಖೆ ಮಾಡಿಸ್ಲಿ. ಆದ್ರೆ ನಿಜವಾಗಿ ಇಲ್ಲಿ ಅದಲ್ಲ ವಿಷಯ. ಯಾಕೆ ಅಂದ್ರೆ ಇದರಲ್ಲಿ ಏನೂ ತಪ್ಪಾಗಿಲ್ಲ, ಯಾವುದು ಹಗರಣ ಇಲ್ಲ. ಆದ್ರೆ ಜನಗಳ ಮನಸ್ಸನ್ನ, ಜನಗಳ ಗಮನವನ್ನ ಬೇರೆ ಕಡೆಗೆ ತಪ್ಪು ದಾರಿಗೆ ತಳ್ಳಬೇಕು. ಯಾಕೆ ತಳ್ಳಬೇಕು? ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಕೇಂದ್ರ ಬಿಜೆಪಿನವರು ನಮ್ಮ ರಾಜ್ಯಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ ಅಂತೇಳಿ ಅನ್ಯಾಯದ ವಿರುದ್ಧ ನಾವು ಹೋರಾಟ ಮಾಡ್ತಾ ಇದ್ದೇವೆ. ಬರ ಪರಿಹಾರನೂ ಅಷ್ಟೇ, ನಮ್ಮ ರಾಜ್ಯಕ್ಕೆ 1 ಪೈಸಾನು ಕೊಡ್ಲಿಲ್ಲ ಅವರು. ಸುಪ್ರೀಂ ಕೋರ್ಟಿಗೆ ಹೋಗಿ ಹೋರಾಟ ಮಾಡಿದ್ವಿ. ಸುಪ್ರೀಂ ಕೋರ್ಟಿಗೆ ಹೋದ ಮೇಲೆ ನಮ್ಮ ರಾಜ್ಯಕ್ಕೆ 3,454 ಕೋಟಿ ಬಂತು. ಇಲ್ಲ ಅಂದ್ರೆ ಅಲ್ಲಿವರೆಗೂ ಬರ ಪರಿಹಾರ 1 ರೂಪಾಯಿ ಕೊಡ್ಲಿಲ್ಲ.